ಒಂದು ಸನ್ನಿವೇಶ ಯೋಚನೆ ಮಾಡಿ. ಬೆಂಗಳೂರಿನ ಒಂದು ದೊಡ್ಡ ಟೆಕ್ ಕಂಪನಿ ಅಮೆರಿಕಾದ ಕಂಪನಿಯೊಂದಿಗೆ ಒಂದು ಆ, ಆ, $1,000,00,000 ವಿಲೀನಕ್ಕೆ ಸಿದ್ಧವಾಗಿದೆ. ಎಲ್ಲಾ ಮಾತುಕತೆ ಮುಗಿದಿದೆ. ಆಗ ಅಮೆರಿಕನ್ ಕಂಪನಿ ಹೇಳುತ್ತೆ, ನಮ್ಮ ನ್ಯೂಯಾರ್ಕ್ ವಕೀಲರೇ ಈ ಡೀಲ್ ಮುಗಿಸ್ತಾರೆ ಅಂತ. ಒಂದು ನಿಮಿಷ, ಭಾರತದ ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿ ಆಗದ ವಕೀಲರು ಭಾರತದ ನೆಲದಲ್ಲಿ ಕಾನೂನು ವೃದ್ಧಿ ನಡೆಸಬಹುದಾ? ಇದು ಜಾಗತೀಕರಣದ ವೇಗಕ್ಕೂ ನಮ್ಮ ಕಾನೂನು ಸಾರ್ವಭೌಮತ್ವಕ್ಕೂ ನಡುವಿನ ಒಂದು ದೊಡ್ಡ ಸಂಘರ್ಷ. ಬನ್ನಿ, ಈ ಜಿಜ್ಞಾಸೆಯನ್ನ ಬಗೆಹರಿಸಿದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವರ್ಸಸ್ ಎ.ಕೆ. ಬಾಲಾಜಿ ಪ್ರಕರಣದ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಏಳುತ್ತೆ. ಅಂದ್ರೆ, ಕಾನೂನು ವೃತ್ತಿ ಅಥವಾ ಪ್ರಾಕ್ಟೀಸ್ ಆಫ್ ಲಾ ಅಂದ್ರೆ ಕಪ್ಪು ಕೋಟು ಹಾಕೊಂಡು ಕೋರ್ಟ್ನಲ್ಲಿ ವಾದ ಮಾಡೋದ್ ಮಾತ್ರನಾ? ಅಥವಾ ಒಂದು ಬೋರ್ಡ್ರೂಮ್ನಲ್ಲಿ ಕೂತು ಸಲಹೆ ಕೊಡೋದು, ಒಪ್ಪಂದಗಳನ್ನ ಬರೆಯೋದು ಇವೆಲ್ಲ ಸೇರುತ್ತಾ? 1961ರ ವಕೀಲರ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಹೇಗೆ ಅರ್ಥೈಸಿತು ಅನ್ನೋದೇ ಈ ಚರ್ಚೆಯ ಕೇಂದ್ರಬಿಂದು. ಹೌದು, ಯಾಕಂದ್ರೆ ಹೆಚ್ಚಿನವರಿಗೆ ವಕೀಲರು ಅಂದ್ರೆ ನ್ಯಾಯಾಲಯದಲ್ಲಿ ಕಾಣಿಸ್ಕೊಳ್ಳೋರಷ್ಟೇ. ಹಾಗಾದ್ರೆ ಈ ಕಾನೂನು ವೃತ್ತಿಯ ವ್ಯಾಪ್ತಿ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿಲುವು ಏನಾಗಿತ್ತು? ನ್ಯಾಯಾಲಯ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿತು. ಇದನ್ನ ಹೀಗೆ ಯೋಚಿಸಿ: ಕಾನೂನು ವೃತ್ತಿ ನಡೆಸುವ ಹಕ್ಕು ಅನ್ನೋದು ಒಂದು ದೊಡ್ಡ ಗುಂಪು, ಅಂದ್ರೆ ಜೀನಸ್. ಸರಿ. ಅದರೊಳಗಿನ ಒಂದು ಸಣ್ಣ ಭಾಗ ಅಂದ್ರೆ ಸ್ಪೀಶೀಸ್, ಅದು ಕೋರ್ಟ್ನಲ್ಲಿ ವಾದ ಮಾಡೋ ಹಕ್ಕು. ಅಂದ್ರೆ ಕರಡು ಸಿದ್ಧಪಡಿಸೋದು, ಕಾನೂನು ಸಲಹೆ ಕೊಡೋದು, ಇವೆಲ್ಲವೂ ಕಾನೂನು ವೃತ್ತಿಯ ಭಾಗವೇ ಅಂತ ಕೋರ್ಟ್ ಹೇಳಿತು. ಓ, ಹಾಗಾದ್ರೆ ವಕೀಲರ ಕಾಯ್ದೆಯ ಸೆಕ್ಷನ್ 29 ಮತ್ತು 33 ಇದೆಯಲ್ಲ, ಅದರ ಪ್ರಕಾರ? ಎಕ್ಸಾಕ್ಟ್ಲಿ. ಆ ಸೆಕ್ಷನ್ಗಳ ಪ್ರಕಾರ ಈ ಎಲ್ಲಾ ಕೆಲಸಗಳನ್ನು ಮಾಡಲು ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿತರಾದ ವಕೀಲರಿಗೆ ಮಾತ್ರ ಅಧಿಕಾರವಿದೆ. ಯಾಕೆ ಅಂದ್ರೆ ಇದು ವೃತ್ತಿಪರ ನೈತಿಕತೆ ಮತ್ತು ಹೊಣೆಗಾರಿಕೆಯನ್ನ ಖಚಿತಪಡಿಸುತ್ತೆ. ಇದು ತುಂಬಾನೇ ಕುತೂಹಲಕಾರಿ. ಅಂದ್ರೆ ಭಾರತೀಯ ಕಾನೂನಿಗೆ ಸಂಬಂಧಪಟ್ಟ ಯಾವುದೇ ಸಲಹೆಯನ್ನ ಭಾರತದಲ್ಲಿ ನೋಂದಾಯಿತ ವಕೀಲರೇ ನೀಡಬೇಕು. ಹಾಗಾದ್ರೆ ಕೆಲವೊಮ್ಮೆ ವಿದೇಶಿ ವಕೀಲರು ಸಭೆಗಳಿಗಾಗಿ ಅಥವಾ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಗಾಗಿ ಭಾರತಕ್ಕೆ ಬಂದು ಹೋಗ್ತಾರಲ್ಲ, ಆ ಫ್ಲೈ ಇನ್ ಫ್ಲೈ ಔಟ್ ಪದ್ಧತಿ ಬಗ್ಗೆ ಕೋರ್ಟ್ ಏನ್ ಹೇಳಿತು? ಹೌದು, ಒಳ್ಳೆ ಪಾಯಿಂಟ್ ಅದು. ಅದಕ್ಕೊಂದು ಸಮತೋಲಿತ ಮಾರ್ಗವನ್ನ ನ್ಯಾಯಾಲಯ ಸೂಚಿಸಿತು. ವಿದೇಶಿ ಕಾನೂನಿನ ಬಗ್ಗೆ ಸಲಹೆ ನೀಡಲು ಅಥವಾ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯಲ್ಲಿ ಭಾಗವಹಿಸಲು ಸಾಂದರ್ಭಿಕವಾಗಿ ಬಂದು ಹೋಗುವುದಕ್ಕೆ, ಅಂದ್ರೆ ಕ್ಯಾಶುವಲ್ ವಿಸಿಟ್ಗೆ ಅಡ್ಡಿ ಇಲ್ಲ. ಸಾಂದರ್ಭಿಕವಾಗಿ ಅಂದ್ರೆ ಆ ಭೇಟಿಗಳು ನಿಯಮಿತ ಅಥವಾ ವ್ಯವಸ್ಥಿತ ಆಗ್ಬಾರ್ದು. ಪದೇ ಪದೇ ಬಂದು ಇಲ್ಲಿ ಒಂದು ಆಫೀಸ್ ಸ್ಥಾಪಿಸಿದ ಹಾಗೆ ಕೆಲಸ ಮಾಡಿದ್ರೆ ಅದು ಕಾನೂನು ವೃತ್ತಿಯಾಗುತ್ತೆ ಮತ್ತು ಅದಕ್ಕೆ ಅನುಮತಿ ಇಲ್ಲ. ಸರಿ. ವಿದೇಶಿ ವಕೀಲರು ಸಾಂದರ್ಭಿಕವಾಗಿ ಬಂದು ಹೋಗೋದಕ್ಕೆ ಒಂದು ಮಿತಿ ಇದೆ ಅಂತ ತಿಳಿಯಿತು. ಆದ್ರೆ ಭಾರತದಲ್ಲೇ ಇದ್ದುಕೊಂಡು ವಿದೇಶಿ ಕಂಪನಿಗಳಿಗೆ ಕಾನೂನು ಸೇವೆಗಳನ್ನು ನೀಡುವ ಲೀಗಲ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಅಂದ್ರೆ LPOಗಳ ಕಥೆಯೇನು? ಅವುಗಳು ಈ ನಿಯಮದಿಂದ ತಪ್ಪಿಸಿಕೊಳ್ಳಬಹುದಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ನ್ಯಾಯಾಲಯ ಪಿತ್ ಅಂಡ್ ಸಬ್ಸ್ಟೆನ್ಸ್ ಅನ್ನೋ ಒಂದು ಪರೀಕ್ಷೆಯನ್ನ ಬಳಸಿತು. ಸಾರ ಮತ್ತು ತತ್ವ ಪರೀಕ್ಷೆ. ಹೌದು. ಇದರರ್ಥ ಕಂಪನಿಯ ಹೆಸರೇನಿದ್ರೂ ಪರವಾಗಿಲ್ಲ, ಅದು ಮಾಡುವ ಕೆಲಸದ ನಿಜವಾದ ಸ್ವರೂಪವೇ ಮುಖ್ಯ. ಅವರ ಕೆಲಸವು ಕೇವಲ ಗುಮಾಸ್ತೆ ಸ್ವರೂಪದ್ದಾಗಿದ್ರೆ, ಅಂದ್ರೆ ದಾಖಲೆ ಪರಿಶೀಲನೆ, ಡೇಟಾ ಎಂಟ್ರಿಯಂತಹ ಕೆಲಸಗಳಾದ್ರೆ ಅದಕ್ಕೆ ಅಡ್ಡಿಯಿಲ್ಲ. ಆದ್ರೆ ಅದರ ಸೋಗಿನಲ್ಲಿ ಕಾನೂನು ಅಭಿಪ್ರಾಯ ಅಥವಾ ಸಲಹೆ ನೀಡುತ್ತಿದ್ದರೆ ಅದು ಸ್ಪಷ್ಟವಾಗಿ ಕಾನೂನು ಬಾಹಿರ. ಹಾಗಾದ್ರೆ LPOಗಳು ಕೇವಲ ಹಿನ್ನೆಲೆ ಕೆಲಸ ಮಾಡಬಹುದೇ ಹೊರತು ನೇರ ಕಾನೂನು ಸಲಹೆ ನೀಡುವ ಅಂತಿಲ್ಲ. ಹಾಗಾದ್ರೆ ದಿನದ ಕೊನೆಗೆ ಈ ತೀರ್ಪಿನಿಂದ ನಮಗೇನು ಪಾಠ? ಮುಖ್ಯವಾಗಿ ಕಲಿಬೇಕಾದ ಅಂಶಗಳೇನು? 2 ಪ್ರಮುಖ ಅಂಶಗಳಿವೆ. ಮೊದಲನೆಯದು ಉದ್ಯಮಗಳಿಗೆ. ಏನಂದ್ರೆ, ಭಾರತೀಯ ಕಾನೂನಿಗೆ ಸಂಬಂಧಿಸಿದ ವಿಷಯಗಳಿಗೆ ವಿದೇಶಿ ವಕೀಲರನ್ನ ಅವಲಂಬಿಸುವ ಮುನ್ನ ಎಚ್ಚರವಿರಲಿ. ಯಾಕಂದ್ರೆ ಅವರ ವ್ಯಾಪ್ತಿ ಇಲ್ಲಿ ಬಹಳ ಸೀಮಿತ. ಎರಡನೆಯದು ನಮ್ಮ ಕಾನೂನು ವೃತ್ತಿಪರರಿಗೆ. ವೃತ್ತಿ ಅನ್ನೋ ಪದ ಕೇವಲ ಕೋರ್ಟ್ ಹಾಲ್ಗೆ ಸೀಮಿತವಲ್ಲ, ಅದರ ವ್ಯಾಪ್ತಿ ಬಹಳ ವಿಶಾಲವಾದದ್ದು. ಈ ತೀರ್ಪು ಅದನ್ನೇ ಒತ್ತಿ ಹೇಳುತ್ತೆ. ವ್ಯವಸ್ಥೆಯ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿಯುತ್ತಲೇ ಜಾಗತೀಕರಣದ ವಾಸ್ತವಗಳಿಗೂ ಒಂದು ದಾರಿ ಮಾಡಿಕೊಡುತ್ತೆ ಅಲ್ವಾ? ಖಂಡಿತ. ಇದು ನಮ್ಮನ್ನ ಒಂದು ಪ್ರಚೋದನಕಾರಿ ಆಲೋಚನೆಗೆ ತಳ್ಳುತ್ತೆ.
ತಂತ್ರಜ್ಞಾನ ಮತ್ತು ವ್ಯಾಪಾರದಿಂದಾಗಿ ಜಗತ್ತು ಇಷ್ಟು ಹತ್ತಿರವಾಗ್ತಾ ಇದೆ. ಇಂತಹ ಸಮಯದಲ್ಲಿ ಭಾರತವು ತನ್ನ ಕಾನೂನು ಕ್ಷೇತ್ರವನ್ನ ವಿದೇಶಿ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ತೆರೆಯುವ ಸಮಯ ಬಂದಿದೆಯೇ, ಅಥವಾ ನಮ್ಮ ವೃತ್ತಿಯ ಸಮಗ್ರತೆಯನ್ನ ಮತ್ತು ನಾಗರಿಕರ ಹಿತವನ್ನ ಕಾಪಾಡಲು ಈ ರಕ್ಷಣೆ ಇಂದಿಗೂ ಅತ್ಯಗತ್ಯವೇ?